ಹೋಗ್ತಾ ಇರುತ್ತೆ, ಕಂಡಕ್ಟರ್ ಮಧ್ಯದಲ್ಲೆಲ್ಲೋ ಒಂದು ಟಿಕೆಟ್ ತಗೋತಾರೆ. ಅದ್ರ ಮಧ್ಯದಲ್ಲಿ ನಾನು ಇಳ್ಕೊಂಡು ಹೊಟ್ಟೋದ್ರೆ, ಟ್ರೈನಲ್ಲಾದರೂ ಟಿಕೆಟ್ ಇದೆಯೋ ಇಲ್ಲೋ ಒಳಕೊಟ್ಟೋಗ್ತೀವಿ, ಫ್ಲೈಟಲ್ಲಿ ಹೋಗೋಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ಇದ್ದರೆ ಸಾಲ್ವ್ ಮಾಡ್ತೀನಿ ಅನ್ನೋ ನಂಬಿಕೆ. ಇದು ಪ್ರಾಬ್ಲಮ್ ಅಲ್ವಾ, ಇದಕ್ಕೊಂದು ಕಾಸ್ಟ್ ಇದೆ, ಸಾಲ್ವ್ ಮಾಡ್ತೀವಿ ಅನ್ನೋ ನಂಬಿಕೆ. ಹೆಣ್ಣನ್ನು ಗಂಡಿಗೆ ಕೊಡ್ತಾರೆ ಅಂದರೆ ಎಲ್ಲ ಅಗ್ರಿಮೆಂಟ್ ಆಗಿದೆ ಇವತ್ತಿಗೂ. ಹೆಣ್ಣಿನ ಮನೆಯವರು ಒಂದು 15-20 ಲಕ್ಷ ಖರ್ಚು ಮಾಡಬೇಕು, ಗಂಡು ಬದುಕಿರ್ತಾನೆ ಅನ್ನೋ ನಂಬಿಕೆ. ಅಲ್ಲಿವರೆಗೂ 3 ತಿಂಗಳು ಟೈಮ್ ಇರುತ್ತೆ. ಆ 3 ತಿಂಗಳ ಟೈಮಲ್ಲಿ ಗಂಡು ಸತ್ತೋದು. ನೂರ 8 ದಿನಗಳ 4M ಸೀರೀಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ನಂಬಿಕೆ 4M ಮೇಲೆ ನೀವಿಟ್ಟಿರೋ ನಂಬಿಕೆ, ನಿಮ್ಮ ಪ್ರೀತಿ ವಿಶ್ವಾಸ, ಇನ್ನೊಂದಷ್ಟು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸನ ಇಟ್ಕೊಂಡು ಯೋಗಾತ್ಮ ಶ್ರೀಹರಿ ಅವರು ಕೂಡ ಅವರ ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಕಾನ್ವರ್ಸೇಷನ್ನ ಮುಂದುವರ್ಸೋಣ. ಫೇತ್, ನಂಬಿಕೆ, ಇನ್ನೊಂದಷ್ಟು ಎಕ್ಸಾಂಪಲ್ಸ್. ಹೋಟೆಲಲ್ಲಿ 2 ಥರ ಇದೆ. ದುಡ್ಡು ಕೊಟ್ಬಿಟ್ಟು ಆಮೇಲೆ ತಗೊಳ್ಳೋದು ಪದಾರ್ಥವನ್ನು, ಅಂದರೆ ತಿಂಡಿ ತಗೊಳ್ಳೋದು. ಇನ್ನೊಂದು ತಿಂಡಿ ತಿಂದ್ಬಿಟ್ಟು ಆಮೇಲೆ ದುಡ್ಡು ಕೊಡೋದು ಅಲ್ವಾ. ನಾನು ದುಡ್ಡು ಕೊಟ್ಟ ಮೇಲೆ ಅದು ತಿಂಡಿ ಕೊಡ್ತಾನೆ ಅಂತ ಏನು ಗ್ಯಾರಂಟಿ? ನಾನು ತಿಂದ್ಮೇಲೆ ದುಡ್ಡು ಕೊಡ್ತೀನಿ ಅಂತಲೂ ಏನು ಗ್ಯಾರಂಟಿ? ನಂಬಿಕೆ ಅಷ್ಟೇ. ಲಿಂಕ್ ಸಿಗುತ್ತಲ್ವಾ. ಬಸ್ಸಲ್ಲಿ ಬಸ್ ಹತ್ತು ಬಿಡ್ತೀವಿ, ಹೋಗ್ತಾ ಇರುತ್ತೆ, ಕಂಡಕ್ಟರ್ ಮಧ್ಯದಲ್ಲೆಲ್ಲೋ ಒಂದು ಟಿಕೆಟ್ ತಗೋತಾರೆ. ಅದ್ರ ಮಧ್ಯದಲ್ಲಿ ನಾನು ಇಳ್ಕೊಂಡು ಹೊಟ್ಟೋದ್ರೆ, ಸೊ ಅಲ್ಲಿನೂ ನಂಬಿಕೆನೇ ಇವನು ಟಿಕೆಟ್ ತಗೋತಾನೆ ಅಂತ. ನನಗೆ ನಂಬಿಕೆ ಕಂಡಕ್ಟರ್ ಬಂದು ಟಿಕೆಟ್ ಕೇಳ್ತಾನೆ, ದುಡ್ಡು ಕೇಳ್ತಾನೆ ಅಂತ ನನ್ನ ನಂಬಿಕೆ. ಇದು ನಂಬಿಕೆನೇ. ಕೆಲವು ಸಲ ನಂಬಿಕೆ ಇನ್ ಅಡ್ವಾನ್ಸ್, ಕೆಲವು ಸಲ ನಂಬಿಕೆ ಮೇಲೆ ನಂಬಿಕೆ ಇಲ್ಲ ನಮಗೆ ಅವ್ರ ಮೇಲೆ. ಹಾಗಾಗಿ ನಾವು ಅಂದರೆ ಫ್ಲೈಟ್ ಟಿಕೆಟ್ಸ್, ಟ್ರೈನ್ ಟಿಕೆಟ್ಸ್ ಒಳಗತ್ತದ ಮೇಲೆ ಟಿಕೆಟ್ ತೊಗೊಳ್ಳಲ್ಲ. ಯಾವಾಗ ಟಿಕೆಟ್ ತೊಗೋತೀವಿ? ಮುಂಚಿತವಾಗಿ ತೊಗೊಂಡ್ರೆ ಒಳಗೆ ಹತ್ತಿಸ್ತಾರೆ. ಟ್ರೈನಲ್ಲಾದರೂ ಟಿಕೆಟ್ ಇದೆಯೋ ಇಲ್ಲೋ ಒಳಕೊಟ್ಟೋಗ್ತೀವಿ, ಫ್ಲೈಟಲ್ಲಿ ಹೋಗೋಕ್ಕಾಗಲ್ಲ. ಫ್ಲೈಟಲ್ಲಿ 8 ಚೆಕ್ಸ್ ಇರುತ್ತೆ. ಆ ಎಲ್ಲ ಚೆಕ್ಗಳು ದಾಟ್ಕೊಂಡು ಟಿಕೆಟ್ ಇದ್ದರೆ ಮಾತ್ರ ಫಸ್ಟ್ ಚೆಕ್ ಸಿಗುತ್ತೆ, ಇಲ್ದರೆ ಇಲ್ಲ. ಫ್ಲೈಟ್ ಹತ್ಸೋದೇ ಇಲ್ಲ. ಸೊ ಎಲ್ಲವೂ ನಂಬಿಕೆನೇ. ಫ್ಲೈಟ್ನವ್ರಿಗೆ ಏನಂತಂದರೆ ಇವನು ಹತ್ತಿ ಹೊರಟೋದ್ಮೇಲೆ ನಮಗೆ ಟಿಕೆಟ್ ತೊಗೊಳ್ಳಲ್ಲ ಅಂತ. ಅವನಾಗ ದುಡ್ಡಿಲ್ಲ ಅಂದ್ಬಿಟ್ರೆ ಒಳಗೆ ಹೋಗಿ. ಸೊ ಆ ರಿಸ್ಕ್ಗಳು ತೊಗೊಳ್ಳೋದೇ ಇಲ್ಲ. 10-20 ರೂಪಾಯಿ ರಿಸ್ಕು ಯಾವುದು? ಬಸ್ ಟಿಕೆಟ್ ತೊಗೋತಾರೆ. 120 ರೂಪಾಯಿ 150 ರೂಪಾಯಿ ಟಿಕೆಟ್ ರಿಸ್ಕು ಟ್ರೈನ್ದು, ಅದು ತೊಗೋತಾರೆ ಬೇಕಿದ್ರೆ. ಆದರೆ ಸಿಸ್ಟಮ್ಸ್ ತಂದಿದ್ದಾರೆ, ಅನುಭವಗಳ ಆಧಾರದ ಮೇಲೆ ಎಲ್ಲ ಸಿಸ್ಟಮ್ಸ್ ತಂದಿದ್ದಾರೆ. ಫಸ್ಟ್ ಟಿಕೆಟ್ ತೊಗೋಪ್ಪ, ಆಮೇಲೆ ಒಳಗೆ ಬಾ. ಫ್ಲೈಟಲ್ಲೂ ಹಾಗೆ, ಹೋಟೆಲಿಗೆ ಹೋದರೂ ಹಾಗೇನೆ. ಈಗ ಬಾರ್ಗೆ ಹೋಗ್ತಾರೆ, ಬಾರಲ್ಲಿ ಎಷ್ಟು ಕುಡಿತಾರೋ ಗೊತ್ತಿಲ್ಲ, ಕುಡಿದ್ಮೇಲೆ ಅವನ ಮನಸ್ಥಿತಿ ಹೆಂಗಿರುತ್ತೋ ಗೊತ್ತಿಲ್ಲ, ಜೇಬಲ್ಲಿರುವ ದುಡ್ಡು ಕೆಳಗೆ ಬಿದ್ದೋಗಿರುತ್ತೋ ಅವನಿಗೆ ಗೊತ್ತಿಲ್ಲ. ಈಗ ಅವನು ಕೊಡೋನು ಹೆಂಗೆ ಕೊಡಬೇಕು? ನಂಬಿಕೆ ಪ್ಲಸ್ ಅಸೆಸಬಿಲಿಟಿ ಆಫ್ ರಿಸ್ಕ್. ರಿಸ್ಕ್ ಎಷ್ಟೇ ಆಗ್ಬೋದು, ಅವ್ನು ಕೊಡದೆ ಹೋಗ್ಬೋದು, ಅಷ್ಟೇ ತಾನೇ. ಅದರ ಲಾಸ್ ಎಷ್ಟು ನಂಗೆ ತಡ್ಕೊಳಕ್ಕಾಗತ್ತಾ ಅಂತ ಒಂದು ಅನಾಲಿಸಿಸ್ ಮಾಡ್ತಾರೆ. ಇದೆಲ್ಲ ಮಾಡಿನೇ ಬಿಸ್ನೆಸ್. ಸೊ ನೀವು ಹೇಳೋ ಪ್ರಕಾರ ಡಿಸಪಾಯಿಂಟ್ಮೆಂಟು, ಸೋಲು ಅದೆಲ್ಲ ಸಹಜ, ಬಟ್ ಸ್ಟಿಲ್ ಒಂದು ನಂಬಿಕೆ ಇರಲೇಬೇಕು. ಸಣ್ಣ ಆಧಾರದ ಮೇಲೆ ಬ್ಯಾಂಕ್ ಕೆಲಸ ಬಿಟ್ಟೆ 94. ಏನೋ ಒಂದು ಸಣ್ಣ ಫ್ರಿಕ್ಷನ್ ಆಯಿತು, ಆ ಫ್ರಿಕ್ಷನ್ ನಾನು ನೆಪ ಮಾಡ್ಕೊಂಡು ಬ್ಯಾಂಕ್ ಬಿಟ್ಟೆ. ಮಾರನೇ ದಿನ ಕೆಲಸ ಆಯಿತು ಅಂದರೆ ಇರಲಿ. ಅಷ್ಟಾಗಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಸಿಕ್ಕಾಪಟ್ಟೆ ಇತ್ತು ಅಷ್ಟೊತ್ತಿಗೆ. ಸೊ ರಿಸ್ಕ್ ಈಸ್ ಹೈಯರ್ ದ ರಿಸ್ಕ್ ಹೈಯರ್ ದ ಪ್ರಾಫಿಟ್ ಅಂತ ಎಕನಾಮಿಕ್ಸಲ್ಲಿ ಥಿಯರಿ ಇದೆ. ಈ ಥಿಯರಿ ಯಾವಾಗಲೂ ವರ್ಕ್ ಆಗುತ್ತೆ ಅಂತಲ್ಲ. ನನ್ನ ಲೆವೆಲಲ್ಲಿ ವರ್ಕ್ ಆಯ್ತೇನೋ, ಇನ್ಯಾರ್ದೋ ಲೆವೆಲಲ್ಲಿ ವರ್ಕ್ ಆಗಲ್ವೇನೋ. ಸೊ ರಿಸ್ಕ್ ತೊಗೊಳ್ಳೋವಾಗ ಒಂದು ಕ್ಯಾಲ್ಕ್ಯುಲೇಟಿವ್ ರಿಸ್ಕ್ ಇರಲಿ ಅಂತ. ಸುಮ್ಮನೆ ಹಂಗೆ ಬೆಂಗಳೂರಿನಲ್ಲಿ ಕೂತಿದ್ದೆ, ಮೈಸೂರಿಗೆ ಬಂದುಬಿಡೋಣ ಅಂತ ಒಂದು ಮೂಡ್ ಬಂತು, ಬಂದೆ. ಅಲ್ಲೂ ಒಂದು ಸಣ್ಣ ಫ್ರಿಕ್ಷನ್ ಹುಡುಕೊಂಡೆ, ಬಂದೆ. ಬಟ್ ಇಲ್ಲಿ ಬಂದು ಒಂದು ನಂಬಿಕೆ ಇಟ್ಕೊಂಡ್ರಿ ನೀವು, ಇಲ್ಲಿ ಮಾಡ್ತೀನಿ ಅಂತ. ನಾನು ಬದುಕೋದೇ ನನ್ನ ನಂಬಿಕೆ, ನನ್ನ ಮೇಲೆ ನನ್ನ ನಂಬಿಕೆ, ನಾನು ಸುಮ್ಮನಿರಲ್ಲ ಅನ್ನೋದು ನಂಬಿಕೆ. ಮೈಸೂರಿಗೆ ಬಂದಾಗ ಒಂದು 40-50 ಸಾವಿರ ಇಟ್ಕೊಂಡು ಬಂದೆ. ಸೊ ಇವೆಲ್ಲ ನಂಬಿಕೆಗಳೇನೆ. ಇನ್ಸ್ಟೆನ್ಸಸ್ ಬೇಕಾದಷ್ಟು ಸಿಗುತ್ತೆ. ನಂಬಿಕೆ ಕಳ್ಕೊಬೇಡಿ. ಬದುಕೆ ಒಂದು ನಂಬಿಕೆ. ನಾಳೆ ಬೆಳಿಗ್ಗೆ ಇದ್ದರೆ
ಸಾಲ್ವ್ ಮಾಡ್ತೀನಿ ಅನ್ನುವ ನಂಬಿಕೆ. ಇದು ಪ್ರಾಬ್ಲಮ್ ಅಲ್ವಾ, ಇದಕ್ಕೊಂದು ಕಾಸ್ಟ್ ಇದೆ, ಸಾಲ್ವ್ ಮಾಡ್ತೀವಿ ಅನ್ನೋ ನಂಬಿಕೆ. ಯಾರೋ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ, ಅದು ಫೈನಾನ್ಷಿಯಲ್ ಕೇಸ್ ಹಾಕಿದ್ದಾರೆ, ಕಟ್ಟಬೇಕು ಅಥವಾ ಕಟ್ಟದೇ ಇರಬೇಕು, ನಾವು ಹೊಡೆದಾಡ್ತೀನಿ, ಅಡ್ವೊಕೇಟ್ ನನ್ನ ಪರವಾಗಿ ಫೈಟ್ ಮಾಡ್ತಾರೆ ಅನ್ನುವ ನಂಬಿಕೆ. ಡಾಕ್ಟ್ರ್ ಹತ್ರ ಹೋಗ್ತೀನಿ, ಡಾಕ್ಟ್ರ್ ನನಗೆ ಹೀಲ್ ಮಾಡಿಬಿಡ್ತಾರೆ, ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಬಿಡ್ತಾರೆ, ನನ್ನ ರೋಗ ಎಲ್ಲ ವಾಸಿ ಮಾಡಿಬಿಡ್ತಾರೆ ಅನ್ನೋ ನಂಬಿಕೆ. ಅದು ಅಲ್ಲಿ ಡಾಕ್ಟ್ರ್ ಮೇಲೆ ನಂಬಿಕೆ, ಹಾಸ್ಪಿಟಲ್ ಮೇಲೆ ನಂಬಿಕೆ, ಮೆಡಿಸನ್ ಮೇಲೆ ನಂಬಿಕೆ, ಡ್ರಗ್ ಡೋಸೇಜ್ ಮೇಲೆ ನಂಬಿಕೆ, ನಂಬಿಕೆಗಳಷ್ಟೇ. ಒಳಗೋದ್ಮೇಲೆ ಅವ್ರು ವಿಷ ಕೊಡಲ್ಲ ಅನ್ನೋ ನಂಬಿಕೆ. ನಾವು ಹೋಟೆಲಲ್ಲಿ ಹೊರಗಡೆ ಕ್ಯಾಂಟೀನ್ಗಳು ಅವೆಲ್ಲ ತಿಂತೀವಲ್ಲ, ಗಾಡಿನಲ್ಲೆಲ್ಲ ತಿಂತೀವಲ್ಲ, ಏನು ನಂಬಿಕೆ ಅಂತಂದ್ರೆ ಅವ್ನು ವಿಷ ಕೊಡಲ್ಲ ಅಂತ. ಸೊ ಕೊಟ್ಟಿದ್ದಾನೆ, ಅದರಲ್ಲಿ ಏನೋ ಒಂದಷ್ಟು ಪದಾರ್ಥಗಳ ಕ್ವಾಲಿಟಿ ತಪ್ಪಿರ್ಬೋದು, ಚೆನ್ನಾಗೂ ಇರ್ಬೋದು, ತಪ್ಪು ಇರ್ಬೋದು, ಆದರೆ ವಿಷ ಕೊಟ್ಟಿಲ್ಲ ಅನ್ನುವ ನಂಬಿಕೆ. ಸೊ ಹೀಗೆ ನಮ್ಮ ದೇಶ ನಂಬಿಕೆಗಳ ಆಧಾರದ ಮೇಲೆ ಇರೋದು, ಬದುಕಿರೋದು ನಾವು. ಸಣ್ಣ ಸಣ್ಣದು ನಂಬಿಕೆನೇ. ಯಾವಾಗ ನಂಬಿಕೆ ಕಳ್ಕೊಂಡ್ಬಿಡ್ತೀವಿ ಆವಾಗ ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಮಾಡ್ಲಿಕ್ಕೆ ಹೊರಡ್ತೀವಿ. ಸೇಲ್ ಅಗ್ರಿಮೆಂಟ್ ಎಲ್ಲ ಇತ್ತ ಮೊದಲು ಅಂದರೆ ಇರಲಿಲ್ಲ. ನಮ್ಮಲ್ಲಿ ಮೈಸೂರಿನಲ್ಲಿ ವೀಳ್ಯದೆಲೆ ಮತ್ತು 11 ರೂಪಾಯಿ ಕೊಟ್ಟರೆ ಮಾತು ಕೊಟ್ಟಿದ್ದೀನಿ ಅಂತ ಅರ್ಥ. ದಟ್ ಈಸ್ ಕಾಲ್ಡ್ ಸೇಲ್ ಅಗ್ರಿಮೆಂಟ್. ಹೆಣ್ಣನ್ನು ಗಂಡಿಗೆ ಕೊಡ್ತಾರೆ ಅಂದರೆ ಎಲ್ಲ ಅಗ್ರಿಮೆಂಟ್ ಆಗಿದೆ. ಇವತ್ತಿಗೂ ಹೆಣ್ಣು ಗಂಡಿನ ಮದುವೆಯ ನಿಶ್ಚಿತಾರ್ಥ ಎಲ್ಲ ಅಗ್ರಿಮೆಂಟ್ ಆಗಿದೆ. ಯಾರು ಸೈನ್ ಹಾಕಿದ್ದಾರೆ? ಅದೊಂದು ನಂಬಿಕೆ. ಹಾಂ, ಈಗ ಮದುವೆ ಫಿಕ್ಸ್ ಆಗೋಯ್ತು, ಹೆಣ್ಣಿನ ಮನೆಯವರು ಒಂದು 15-20 ಲಕ್ಷ ಖರ್ಚು ಮಾಡಬೇಕು, ಗಂಡು ಬದುಕಿರ್ತಾನೆ ಅನ್ನೋ ನಂಬಿಕೆ. ಅಲ್ಲಿವರೆಗೂ 3 ತಿಂಗಳು ಟೈಮ್ ಇರುತ್ತೆ. ಆ 3 ತಿಂಗಳ ಟೈಮಲ್ಲಿ ಗಂಡು ಸತ್ತೋದ್ರೆ ನಂಬಿಕೆ. ಅದು ಮದುವೆ ಆಗತ್ತೆ, ಮದುವೆ ಆಗಿ ಮಾರನೇ ದಿನ ಹೆಣ್ಣಿಗೆ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಗುತ್ತೆ. ಅವ್ನು ಬಿಡಬೇಕಾ ಇಟ್ಕೋಬೇಕಾ? ನಂಬಿಕೆ. ಅಲ್ಲಿ 1 ಸೆಕೆಂಡ್ ನಮ್ಮ ಎಷ್ಟೋ ಸಿಸ್ಟಮ್ಸು ನಂಬಿಕೆಗಳ ಆಧಾರದ ಮೇಲೆ ಬದುಕಿರೋದು. ಬದುಕಬೇಕಷ್ಟೆ. ಆ ಬದುಕ್ತೀನಿ ಅನ್ನುವ ನಂಬಿಕೆ, ಬದುಕಿಸ್ತೀನಿ ಅನ್ನುವ ನಂಬಿಕೆ. ಮೊದಲನೇದು ಚಿಕ್ಕದು. ಅಮ್ಮನಿಗೆ ಅಪ್ಪನಿಗೆ ಯಾವಾಗಲೂ ಮಕ್ಕಳನ್ನ ಬದುಕಿಸ್ತೀನಿ ಅನ್ನುವ ನಂಬಿಕೆ ಇರುತ್ತೆ. ಆ ನಂಬಿಕೆ ನಾವು ಇಟ್ಕೊಂಡ್ರೆ ನಮ್ಮ ಜೊತೆ 4-6 ಜನ ಬದುಕ್ತಾರೆ. ದಟ್ಸ್ ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಇನ್ಸೈಟ್ಸ್. ನಮಸ್ತೆ.